ಇವತ್ತು ನಮ್ಮಪ್ಪ ನನಗ್ ಬೈತಾ ಬೈತಾ ನಮ್ಮ ಅವ್ವಗನು ಬೈದ್ ಬಿಟ್ರು. ಇವತ್ತು ನಮ್ಮಪ್ಪ ಮಾರ್ಕೆಟಿಗೆ ಹೋಗಿ ತರಕಾರಿ ತಂದಿದ್ರು. ಅದ್ರಲ್ಲಿ ಕ್ಯಾಪ್ಸಿಕಮ್ ಚೆನ್ನಾಗಿರ್ಲಿಲ್ಲ. ಈ ತರ ಕ್ಯಾಪ್ಸಿಕಮ್ ತಂದಿದ್ದಕ್ಕೆ ನಮ್ಮವ್ವ ನಮ್ಮಪ್ಪಗ ಬೈತಿದ್ರು. ಈ ಕ್ಯಾಪ್ಸಿಕಮ್ ಕತೆ ಅಷ್ಟೇ ಅಲ್ಲ, ನಮ್ಮಪ್ಪ ಯಾವ್ದೇ ತರಕಾರಿ ತಂದ್ರುನು ನಮ್ಮವ್ವಗ್ ಸಮಾಧಾನ ಇರಲ್ಲ. ಏನಾದ್ರೂ ಒಂದು ಹೆಸರಿಡ್ತಾಳೆ. ಚೀಲ ಹಿಡ್ಕೊಂಡು ಹೋಗಿ ತಂದ್ರೆ ಗೊತ್ತಾಗತ್ತೀನಿ ಕಣ್ಗುಟ್ಟೆ ಕೌದ್ಯಾಕ ನೋಡು ಚಲೋ ನೀವು. ಆಮೇಲೆ ನನ್ನ ಲೈಫಲ್ಲಿ ಇನ್ನೊಂದು ಡ್ರೀಮ್ ಕಂಪ್ಲೀಟ್ ಮಾಡ್ಬೇಕು ಅಂತ ನಮ್ಮ ಅಪ್ಪನ ಹತ್ರ ಹೇಳ್ತಿದ್ದೆ. ಯಾವ ಡ್ರೀಮ್ ಗಿಮ್ ಇಲ್ಲ, ಹಗಲಲ್ಲ ನಾವು 20 ಗಂಟೆ ನಾವು ರೀಲ್ಸ್ ಮಾಡ್ತೀವಿ. ಅದ್ಯಾ ಡ್ರೀಮ್ ಅದು ಕಿಸಮಾಂಗೆ ನಿಮ್ಮ ಅವ್ನ ನಡೆಯತಗ. ನಮ್ಮ ಅಪ್ಪ ನನಗ್ ಬೈತಿದ್ದಂಗೆ ನಮ್ಮ ಅವ್ವಗನು ಬೈದ್ ಬಿಟ್ರು. ನಿಮ್ಮ ಅವ್ನ ನಡೆಯತಗ ನಿನಗೆ ಬೈತಲ್ಲ, ಅವನಿಗೆ ಬೇಕ. ನೀನ್ ಎತ್ತ ಮಗು, ಎಂಥ ಮಗು ನಿಂತ್ಬಿಟ್ಟಿಯಪ್ಪ, ಬರೀ ಡ್ರೀಮ್ 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 ಅಂತ ನಾವ ಬರೀ ರೀಲ್ಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಅದೇನು ಬರ್ತಾನ? ನಿಮ್ಮ ಅವ್ನಿಗೆ ಹೇಳ ಸರಿಗೆ ಒಂದೊಂದು ಮುತ್ತು ತಪಸ್ ಮಾಡಿ ಕಡಿಬೇಕು ನಿಮ್ಮ